ಒಂದು ಕರ್ನಾಟಕದಲ್ಲಿ ಒಂದು ಹೊಸ ಆಯಾಮವನ್ನು ಸೃಷ್ಟಿ ಮಾಡಿದಂಥವರು ಶಿವರಾಮ್ ಅವರು. ಕನ್ನಡದಲ್ಲಿ IAS ಬರೆದು ಇಡೀ ಕರ್ನಾಟಕದ ಕನ್ನಡಿಗರ ಮನಸ್ಸನ್ನು ಗೆದ್ದು ಒಬ್ಬ IAS ಅಧಿಕಾರಿಯಾಗಿ ಅವರು ಕಾರ್ಯನಿರ್ವಹಿಸಿದ್ದು ನಮಗೆಲ್ಲರಿಗೂ ಹೆಮ್ಮೆ. ಬಹುಶಃ ನಾನು ಆ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಸುಮಾರು ಹೆಚ್ಚು ಕಮ್ಮಿ 50ರಿಂದ 75 ಕಾರ್ಯಕ್ರಮಗಳಲ್ಲಿ ಶಿವರಾಮ್ ಅವ್ರ ಜೊತೆ ನಾನು ಭಾಗವಹಿಸಿದ್ದೆ. ಯಾಕೆಂತ ಹೇಳಿದ್ರೆ ಕನ್ನಡದಲ್ಲಿ IAS ಬರೆದವ್ರಿಗೆ ಅನೇಕ ಜನ ಕನ್ನಡ ಪರ ಸಂಘಟನೆಗಳು ಅವರಿಗೆ ಸನ್ಮಾನ ಮಾಡಿದ್ದು ಇವತ್ತು ನನಗೆ ನೆನಪಿಗೆ ಬರ್ತಾ ಇದೆ. ಹಾಗೆ ಚಿತ್ರರಂಗಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ಪ್ರಪ್ರಥಮ ಚಿತ್ರ ಬಾನಲ್ಲೆ ಮಧುಚಂದ್ರಕ್ಕೆ ನನ್ನ ಹತ್ರ ಇದ್ದಂತಹ ಒಂದು ಸಬ್ಜೆಕ್ಟ್ ಅದು. ಅದನ್ನ ನಾಗಚಂಡಿ ಅವರು ಕೇಳಿದಾಗ ನಾನು ಶಿವರಾಮ್ ಅವ್ರು ಮಾಡ್ತಾರೆ ಆ ಒಂದು ಪಾತ್ರನ ಅಂದಾಗ ನಾನು ಅವ್ರಿಗೆ ಬಿಟ್ಕೊಟ್ಟೆ. ಆ ಸ್ನೇಹ ನಮ್ಮದು. ಇವತ್ತು 71 ವರ್ಷಕ್ಕೆ ಅವರು ನಮ್ಮನ್ನೆಲ್ಲ ಬಿಟ್ಟಗಲಿದ್ದಾರೆ. ಹೆಚ್ಚು ಅವರ ಸಮಾಜಕ್ಕೆ ಇದರಿಂದ ತುಂಬಾ ನಷ್ಟ ಆಗಿದೆ. ಅದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಳಬೇಕು. ಹಾಗಾಗಿ ಶಿವರಾಮ್ ಅವರು ಚಿತ್ರರಂಗದಲ್ಲೂ ಕೂಡ ಸೇವೆ ಸಲ್ಲಿಸಿದ್ರು, ಸರ್ಕಾರದಲ್ಲೂ ಕೂಡ ಸೇವೆ ಸಲ್ಲಿಸಿ ಕನ್ನಡಿಗರ ಹೃದಯವನ್ನು ಗೆದ್ದಂಥವರು ಶಿವರಾಮ್ ಅವರು. ಬಹುಶಃ ಅವರು ನಡ್ಕೊಂಡು ಬಂದಂತ ಹಾದಿ ಅಷ್ಟು ಸುಲಭದಾಗಿರಲಿಲ್ಲ. ಆದರೂ ಎಲ್ಲವನ್ನ ನಿಭಾಯಿಸಿಕೊಂಡು ಬಂದರು. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.